ಈ ಗೇರ್ ಪೋರ್ಕಿಂದ ಗಾಡಿ ಹೊಲದಿಂದ ಗ್ಯಾರೇಜಿಗೆ ಹೊಳ ಬಂದ್ಬಿಟ್ಟೈತ್ ನೋಡ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ. ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರು. ಇವತ್ತಿನ ಲಾಗ್ ಚಲೋ ಮಾಡ್ಬಿಡೋಣ ಅಂತ ಬರ್ರಿ. ಒಂದ್ ಮಹೇಂದ್ರ ಮಿನಿ ಟ್ರ್ಯಾಕ್ಟರ್ ಪಿಟೋ ಗೇರ್ ಬೀಳ್ತೈತ್ರಿ, ಪಿಟೋ ಶಾಪ್ ತಿರುಗಲ್ರಿ. ಹೈಡ್ರೋಲಿಕ್ ಅಂತೂ ತಾಳಿ ಇಳಿಸ್ಬಿಟ್ಟಾವ ನೋಡ್ರಿ. ಗೇರ್ ಹಾಕಿ ಚೆಕ್ ಮಾಡಂತ ನೋಡ್ರಿ. ಪಿಟೋ ಗೇರ್ ಅಂತೂ ಹಾಕಿದ್ರಿ, ಗೇರ್ ಬೀಳ್ತೈತ್ರಿ. ಪಾಯಿಂಟ್ ಕಟ್ ಆಗ್ಬಿಟ್ಟೈತ್ರಿ. ಕಪ್ಲಿಂಗ್ ಒಳಗಿಂದ ಫೋರ್ಕ್ ಹೊರಗಡೆ ಬರ ಅಂದ್ಬಿಟ್ಟೈತ್ರಿ. ಅದ್ರ ಸಂಬಂಧ ಲೋಟಲ ಅಂದ್ಬಿಟ್ಟಿತ್ ನೋಡ್ರಿ. ಪಿಟೋ ಫೋರ್ಕ್ ಅಂತೂ ಕಡೆ ಆಗ್ತಾ ಬಿಟ್ಟು ನೋಡ್ರಿ. ಫೋರ್ಕಿನ್ ಒಂದ್ ಪಾಯಿಂಟ್ ಕಟ್ ಆಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಲೋಟಲ ಅಂದ್ಬಿಟ್ಟಿತ್ ನೋಡ್ರಿ. ಒಂದೆರಡು ಬೇರಿಂಗ್ ಹೋಗಿದ್ರಿ, ಬೇರಿಂಗ್ ಕಡೆ ಆಗ್ತಾ ಬಿಟ್ಟೆ ನೋಡ್ರಿ. ಬೇರಿಂಗ್ ಆಯಿಲ್ ಸಿಲಿನ ಒಂದ್ ಸೈಡ್ ಎಕ್ಸೆಲ್ ಆಯಿಲ್ ಸಿಲ್ ಹೋಯ್ತ್ರಿ, ಆಯಿಲ್ ಲಿಕ್ಕಿದೈತ್ರಿ. ಅದೊಂದ್ ಬಿಚ್ಚ ಬಿಡೋಣಂತ್ರಿ. ಎಕ್ಸೆಲ್ ಆಯಿಲ್ ಸಿಲ್ ಒಂದ್ ಹಾಕಿಲ್ಲ ಅಂದ್ರೆ ಗಾಡಿ ಕೆಲಸ ಫುಲ್ ಓಕೆ ಆದಂಗ ಆಗ್ಬಿಡ್ತೈತ್ ನೋಡ್ರಿ. ಎಕ್ಸೆಲ್ ಅಂತೂ ಕಡೆ ಆಗ್ತಾ ಬಿಟ್ಟೆ ನೋಡ್ರಿ. ಇದು ಆಯಿಲ್ ಸಿಲ್ ನೋಡ್ರಿ ಹೋಗಿದ್ದು ಫುಲ್ ಹಾರ್ಡ್ ಆದಂಗ ಆಗ್ಬಿಟ್ಟೈತ್ರಿ. ಅದ್ರ ಸಂಬಂಧ ಆಯಿಲ್ ಲಿಕ್ಕೇಜ್ ಅಂತಿತ್ ನೋಡ್ರಿ. ಫೋರ್ಕ್ ಅಂತೂ ವೆಲ್ಡಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ. ಆಯಿಲ್ ಸಿಲ್ ಎಲ್ಲಾ ಬಂದವ್ರಿ, ಬೇರಿಂಗ್ ಗಿರಿಂಗ್ ಎಲ್ಲ ಫಿಟ್ ಮಾಡಕ್ ಚಲೋ ಮಾಡ್ಬಿಡೋಣಂತ್ರಿ. ಎಕ್ಸೆಲ್ ಕ್ಯಾಪ್ ಒಳಗ ಆಯಿಲ್ ಸಿಲ್ ಅಂತೂ ಫಿಟ್ ಆಗ್ಬಿಟ್ಟೈತ್ರಿ. ಎಕ್ಸೆಲ್ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಫಿಟ್ ಮಾಡ್ಬಿಡೋಣಂತ್ರಿ. ಎಕ್ಸೆಲ್ ಇದಲ್ರಿ ದೊಡ್ಡ ಗಾಡಿ ಇಲ್ಲೈತ್ ನೋಡ್ರಿ. ಎಕ್ಸೆಲ್ ಅಂತೂ ರೆಡಿ ಆಗ್ಬಿಟ್ಟೈತ್ ನೋಡ್ರಿ. ಎಕ್ಸೆಲ್ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಪಿಟೋ ಗೇರ್ ಬಾಕ್ಸ್ ರೆಡಿ ಮಾಡ್ಬಿಟ್ಟೆ ನೋಡ್ರಿ. ಎರಡು ಹೊಸ ಬೇರಿಂಗ್ ಹಾಕಿ ಆಯಿಲ್ ಸಿಲ್ ಹಾಕಿ ರೆಡಿ ಮಾಡ್ಬಿಟ್ಟವ್ರಿ. ಫಿಟ್ ಮಾಡ್ಬಿಡೋಣಂತಿ. ಪಿಟೋ ಗೇರ್ ಬಾಕ್ಸ್ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಚಲೋ ಮಾಡಿ ಚೆಕ್ ಮಾಡತ್ತೆ ನೋಡ್ರಿ. ಈಗಂತೂ ಒಂದೀಟು ಗೇರ್ ಲೋಟಲ್ ಆಗವಲ್ ನೋಡ್ರಿ. ಗೇರ್ ಬಾಕ್ಸ್ ಆಯಿಲ್ ಒಂದ್ ಹಾಕಿ ಹೈಡ್ರೋಲಿಕ್ ಟಾಪ್ ಒಂದ್ ಫಿಟ್ ಮಾಡ್ಬಿಡೋಣತ್ರಿ. ಹೈಡ್ರೋಲಿಕ್ ಟಾಪ್ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಈ ಗಾಡಿ ಕೆಲಸ ಅಂತ ಫುಲ್ ಓಕೆ ಆಗ್ಬಿಟ್ಟೈತ್ ನೋಡ್ರಿ. ವ್ಲಾಗ್ ಇಷ್ಟ ಲೈಕ್ ಫಾಲೋ ಮಾಡ್ರಿ, ಅದಷ್ಟ ಶೇರ್ ಮಾಡ್ರಿ. ನೆಕ್ಸ್ಟ್ ವ್ಲಾಗ್ ದಾಗ ಸಿಗುಣಂತ. ಲಗನ ಫಾಲೋ ಬಟನ್ ಒಂದ್ ಹೊಡೆದ್ ಬಿಡ್ರಿ ಮತ್ತೆ.